morning to all, and this week we are back once again. Last time ಏನಂತಂದರೆ ನಾವು ಆರ್ಥಿಕ ಅಥವಾ ವ್ಯಾಪಾರದ ಪರಿಸರ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಅದರದ್ದು ಅರ್ಥ ಅಥವಾ ಅದರದ್ದು ನೇಚರ್ ಅದರದ್ದು ಡೆಫಿನೇಷನನ್ನು ನೋಡಿದ್ದೇವೆ. ಇವತ್ತು ವಿಲ್ try to understand what are the factors which influence business environment. ಆರ್ಥಿಕ ಪರಿಸರ ಆಗಲಿ ವಾಣಿಜ್ಯದ ಪರಿಸರ ಆಗಲಿ ಇದರ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು. ಅವತ್ತು ನಾವು ಇದರದ್ದು ಬಿಸ್ನೆಸ್ ಎಕನಾಮಿಕ್ಸ್ದು ಪಾಠ ಮಾಡ್ತಿರ್ಬೇಕಾದ್ರೆ ಅವತ್ತು ನಾವು ನೆನಪು ಮಾಡ್ಕೊಂಡಿದ್ದೀವಿ ಏನಂತಂದರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಮೇಲೆ ಪ್ರಭಾವ ಬೀಳುವ ಏನು ಅಂಶಗಳನ್ನು ಅದರ ಮೇಲೆ ತಮ್ಮ ಪರಿಣಾಮ ತೋರಿಸುವ ಅಂಶಗಳು ಎರಡು ಪ್ರಕಾರದಲ್ಲಿರುತ್ತವೆ. ಒಂದು ಆಂತರಿಕ ಅಂಶಗಳು, ಅವಕ್ಕೆ ನಾವು ಇಂಟರ್ನಲ್ ಫೋರ್ಸಸ್ ಅಂತ ಕರಿತೀವಿ. ಇಂಟರ್ನಲ್ ಫೋರ್ಸಸ್ ನನ್ನ ಯೂನಿಟ್ನಲ್ಲಿಯೇ ಇರ್ಬೋದು, ನನ್ನ ಘಟಕದಲ್ಲಿಯೇ ಏನಾದರೂ ಶಕ್ತಿಗಳಿರ್ಬೋದು, ಅವು ಕೂಡ ಪ್ರಭಾವ ಬೀಳುತ್ತವೆ. ಎರಡನೇದು ಬಾಹ್ಯ ಅಂಶಗಳನ್ನು ಇರ್ಬೋದು. ದೇರ್ ಕ್ಯಾನ್ ಬಿ ಇಂಟರ್ನಲ್ ಫ್ಯಾಕ್ಟರ್ಸ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಆಲ್ವೇಸ್ ಇನ್ಫ್ಲುಯೆನ್ಸ್ ಎ ಬಿಸ್ನೆಸ್ ಎನ್ವೈರನ್ಮೆಂಟ್. ಹವೆವರ್ ಯಾವುದು ಆಂತರಿಕ ಅಂಶಗಳಿರ್ತಾವೆ, ನನ್ನ ಘಟಕದಲ್ಲಿಯೇ ಏನಾದರೂ ಅಂಶಗಳು ನನ್ನ ವಾಣಿಜ್ಯದ ಮೇಲೆ ಪ್ರಭಾವ ಬೀರುತ್ತಿದ್ರೆ ನಾನೇನು ಮಾಡ್ಬೋದು, ಅವುಗಳನ್ನು ನಿಯಂತ್ರಣ ಮಾಡ್ಬೋದು, ಅವುಗಳಲ್ಲಿ ಏನಾದರೂ ನಾನು ಸುಧಾರಣೆ ತರ್ಬೋದು. ಯಾಕೆಂದರೆ ಅವು ನನ್ನ ಹತೋಟಿಯಲ್ಲಿವೆ, ನನ್ನ ನಿಯಂತ್ರಣದಾಗ. ಫಾರ್ ಎಕ್ಸಾಂಪಲ್, ನಾನೊಂದು ಘಟಕ ನಿರ್ವಹಣೆ ಮಾಡ್ತಾ ಇದ್ದೀನಿ, ಆ ಘಟಕದ ನಿರ್ವಹಣಾ ವೆಚ್ಚ ಜಾಸ್ತಿ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದಕ್ಕೇನು ಮಾಡ್ಬೋದು, ನಾನು ನನ್ನ ವತಿಯಿಂದ ನನ್ನದೇ ಆದ ಯೋಜನೆಗಳನ್ನು ತಂದು ನಾನು ಆ ವೆಚ್ಚವನ್ನು ನಿರ್ವಹಣೆ ಮಾಡ್ಬೋದು. ಉದಾಹರಣೆಗೆ, ಬ್ಯಾಂಕ್ ದರನೇ ಹೆಚ್ಚಾಗಿಬಿಟ್ರೆ, ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಾಗಿಬಿಟ್ರೆ, ಉತ್ಪಾದನಾ ವೆಚ್ಚ ಏನಾದರೂ ನಿಮ್ಮ ವತಿಯಿಂದ ಹೆಚ್ಚಾದರೆ ಅದನ್ನು ನೀವು ನಿಯಂತ್ರಣ ಮಾಡ್ಬೋದು. ಯಾಕಂದರೆ ಅದು ನಿಮ್ಮ ಕೈದಾಗದ. ಇದಕ್ಕೆ ನಾನು ಇಂಟರ್ನಲ್ ಫ್ಯಾಕ್ಟರ್ ಅಂತ ಕರಿತೀನಿ, ಆಂತರಿಕ ಅಂಶ ಅಂತ ಕರಿತೀನಿ. ಬ್ಯಾಂಕಿಂದು ಬಡ್ಡಿ ದರನೇ ಹೆಚ್ಚಾದರೆ ಅದನ್ನು ಕಡಿಮೆ ಮಾಡುವ ಸಾಮರ್ಥ್ಯ ನಿಮ್ಮ ಹತ್ರ ಇರೋದಿಲ್ಲ. ಅದು ಏನಂತೀವಿ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್. ಯಾವುದು ನಿಮ್ಮ ನಿಯಂತ್ರಣದ ಆಚೆ ಇರುತ್ತದೋ, ಎನಿ ಫ್ಯಾಕ್ಟರ್ಸ್ ವಿಚ್ ಆರ್ ಬಿಯಾಂಡ್ ಯುವರ್ ಕಂಟ್ರೋಲ್, ದೇ ಆರ್ ಆಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಹೀಗಾಗಿ ಈ ವ್ಯಾಪಾರದ್ದು ವಾಣಿಜ್ಯದ್ದು ಏನು ಪರಿಸರ ಅದ, ಇದ್ರ ಮೇಲೆ ಪ್ರಭಾವ ಬೀಳುವ ಅಂಶಗಳು ಯಾವುವು, ಯಾವ ಅಂಶಗಳು ನಮ್ಮ ಬಿಸ್ನೆಸ್ದು ಏನು ಪರಿಸರ ಅದನೋ ಅದನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ವಿ ಆಲ್ ನೋ, ನಮ್ಮದು ಎಲ್ಲರಿಗೆ ಒಂದು ಏನೊಂದು ಐಡಿಯಾ ಇರ್ತದೆ ಅಂತಂದರೆ, ನಾನು ವ್ಯಾಪಾರ ಅಥವಾ ವಾಣಿಜ್ಯ ಮಾಡ್ತಿರ್ಬೇಕಾದ್ರೆ ನಾನು ಮಾನಸಿಕವಾಗಿ ಒಂದನ್ನು ಒಪ್ಕೊಂಡಿರ್ತೀನಿ. ಮಾನಸಿಕವಾಗಿ ಏನಂದರೆ, ನಾನು ತೆಗೆದುಕೊಳ್ಳುವ ನಿರ್ಣಯಗಳು, ವಾಟ್ ಎವರ್ ದ ಡಿಸಿಷನ್ಸ್ ಐ ಟೇಕ್, ದೇ ವಿಲ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ ಫ್ಯಾಕ್ಟರ್ಸ್. ನಾನು ಏನೇ ನಿರ್ಣಯ ತೆಗೆದುಕೊಳ್ಬೋದು, ನಾನು ಏನೇ ಯೋಜನೆಗಳನ್ನು ತರ್ಬೋದು, ಈ ನನ್ನ ನಿರ್ಣಯಗಳು ಮತ್ತು ಯೋಜನೆಗಳು ಯಾವಾಗಲೂ ನನ್ನ ಹಿಡಿತದಲ್ಲಿರುವ ಅಂಶಗಳಿಗೂ ಮತ್ತು ನನ್ನ ಹಿಡಿತದಿಂದ ಇರುವ ಆಚೆಯ ಅಂಶಗಳ ಪ್ರಭಾವಕ್ಕೆ ಯಾವಾಗಲೂ ಒಳಗಾಗುತ್ತವೆ. ಇದ್ರದ್ದು ಐಡಿಯಾ ನನಗೆ ಯಾವಾಗಲೂ ಇರ್ತದೆ. ಆದ್ದರಿಂದ ಒಬ್ಬ ವಿವೇಕವುಳ್ಳ ವ್ಯಕ್ತಿ ಅಥವಾ ಒಬ್ಬ ಜಾಣ ವಾಣಿಜ್ಯೋದ್ಯಮಿ ಏನು ಮಾಡ್ತಾನಂತಂದರೆ, ತನ್ನ ಆಂತರಿಕ ಅಂಶಗಳನ್ನು ಮತ್ತು ಬಾಹ್ಯ ಅಂಶಗಳನ್ನು ಎರಡಕ್ಕೆ ಕೋಆರ್ಡಿನೇಟ್ ಮಾಡಿಕೊಂಡು ತನ್ನ ವಾಣಿಜ್ಯವನ್ನು, ತನ್ನ ವ್ಯಾಪಾರವನ್ನು ಮುಂದಕ್ಕೆ ಸಾಗಿಸ್ಕೊಂಡು ಹೋಗ್ತಿರ್ತಾನೆ. Therefore, it's always a sensible businessman or a sensible investor, industrialist or an entrepreneur. What he does is that he does coordinate the internal factors and external factors to see that if any adverse impacts are there, if any, ಏನಾದರೂ ದುಷ್ಪರಿಣಾಮಗಳಿದ್ರೆ, let the effect of those adverse factors be minimum. ಆದಷ್ಟು ಕಡಿಮೆ ಏನಂತಂದರೆ ಇದನ್ನು ಒಂದು ಮಾಡಿದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರಲಿ ಅನ್ನಂಗೆ ಆತ ಯೋಚನೆ ಮಾಡ್ತಿರ್ತಾನೆ. ಹಾಗಾಗಿ ಯಾವ ಅಂಶಗಳವ ಒಂದು ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆಯಾಗಿ ಒಂದು ಉದ್ಯಮದ ಮೇಲೆ ಅಥವಾ ಒಂದು ಘಟಕದ ಮೇಲೆ ಪ್ರಭಾವ ಬೀರ್ಬೋದು ಅಂತಂದರೆ ಇವಕ್ಕೆ ಪಟ್ಟಿ ಮಾಡಿದ್ದಾರೆ. ಫಸ್ಟ್ ಒನ್ ಈಸ್ ಇನ್ಕಮ್, ನಮ್ಮ ಆದಾಯ. ಎರಡನೇದು ಇನ್ಫ್ಲೇಷನ್, ಅತಿ ಪ್ರಸರಣ, ಹಣದುಬ್ಬರ ಅಂತಲೂ ಕರೀತಾರೆ. ಮೂರನೇದು ರಿಸೆಷನ್, ಹಿನ್ನಡೆ. ಈಗ ತಾವು ನಮ್ಮ ದೇಶದಾಗ ಅದ ಅಂತ ಹೇಳಿ ಭಾಳ ಮಂದಿ ವಾದ ಮಾಡ್ತಾ ಇದ್ದಾರೆ. ನಮ್ಮದು ಒಂದೇ ದೇಶ ಅಲ್ಲ, ಭಾಳಷ್ಟು
ದೇಶಗಳಲ್ಲಿ ಏನಂತಂದ್ರೆ ಅರ್ಥವ್ಯವಸ್ಥೆಗಳು ಈಗ ಹಿನ್ನಡೆದಾಗಿದ್ದಾವೆ. ಯಾಕಂತಂದ್ರೆ ನಮ್ಮೆಲ್ಲರಿಗೆ ಗೊತ್ತದ, ಆಲ್ಮೋಸ್ಟ್ ಆಲ್ ಮಾರ್ಚ್ 2020 ಹಿಡಿದು ಮೊನ್ನೆ ಅಕ್ಟೋಬರ್ವರೆಗೆ ಏನಂತಂದ್ರೆ ನಾವು ಬಹಳ ನಿಧಾನವಾಗಿದ್ವಿ. ಯಾಕಂತಂದ್ರೆ ನಮ್ದು ಎಲ್ಲ ಆಲ್ಮೋಸ್ಟ್ ಆಲ್ ಲಾಕ್ಡೌನ್ ಪರಿಸ್ಥಿತಿಯಿಂದಾಗಿ ನಮ್ಮ ಆರ್ಥಿಕ ಚಟುವಟಿಕೆಗಳು, ಕೃಷಿ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಇವೆಲ್ಲ ಕ್ಲೋಸ್ ಆಗಿರುವುದರಿಂದ ಅರ್ಥವ್ಯವಸ್ಥೆಗಳು ಬಹಳಷ್ಟು ಏನಂತಂದ್ರೆ ಹಿನ್ನಡೆಯನ್ನ ಸಾಧಿಸಿವೆ. ವಿಶಲ್ ಸಿ ಹಂಗಂದ್ರೆ ಏನಂತ ಹೇಳಿ, ರಿಸೆಷನ್ ಅಂದ್ರೆ ಏನು? ಇಂಟ್ರೆಸ್ಟ್ ರೇಟ್, ಬಡ್ಡಿ ದರ, ರೈಟ್, ಎಕ್ಸ್ಚೇಂಜ್ ರೇಟ್, ಇದು ವಿನಿಮಯ ದರ. ಈ ಏನು ಅಂಶಗಳವನು 5 ಅಂಶಗಳವ, ಈ 5 ಅಂಶಗಳಿಗೆ ಬಿಟ್ಟನು ಈ 5 ಅಂಶಗಳಿಗೆ ಬಿಟ್ಟನು ಬೇರೆ ಅಂಶಗಳವ. ಉದಾಹರಣೆಗೆ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅವ, ಅದ್ರದ್ದು ಆಮೇಲೆ ಚರ್ಚೆ ಮಾಡೋಣ. ಇದು ಫಸ್ಟ್ ಇಕಾನಮಿಕ್ ಫ್ಯಾಕ್ಟರ್ಸ್ ಏನವ, ಅವಕ್ಕೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ನಾಳೆ ಏನಂತಂದ್ರೆ ಸೋಷಿಯಲ್, ಪೊಲಿಟಿಕಲ್, ಟೆಕ್ನಿಕಲ್, ಲೀಗಲ್ ಫ್ಯಾಕ್ಟರ್ಸ್ ಏನವ, ವಿ ಶಲ್ ಸಿ ಟುಮಾರೋ. ಫಸ್ಟ್ ವಿ ಶಲ್ concentrate on these, and these are the most important one which affect business environment. And when business environment is affected, a unit or an industry or a trade community of the country or of the world is also affected. First, income, adaya. Adaya is a deciding factor. ಇದು ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಗ್ರಾಹಕರು ಮಾರುಕಟ್ಟೆಗೆ ಎಷ್ಟು ಜನ ಹೋಗ್ತಾರೆ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ, ರೈಟ್? ನಾನು ಫಸ್ಟ್ ಡೇ ಕ್ಲಾಸ್ ತಗೊಳ್ತಿರ್ಬೇಕಾದ್ರೂ ತಮಗೆ ಗಮನಕ್ಕೆ ತಂದಿದ್ದೆ ನಾನು, ಪಾಪ್ಯುಲೇಷನ್ ಈಸ್ ನಾಟ್ ಇಂಪಾರ್ಟೆಂಟ್. ಪಾಪ್ಯುಲೇಷನ್ ಈಸ್ ನಾಟ್ ಇಂಪಾರ್ಟೆಂಟ್. ವೆನ್ ಐ ಸೇ ಪಾಪ್ಯುಲೇಷನ್ ಈಸ್ ನಾಟ್ ಇಂಪಾರ್ಟೆಂಟ್, ಇಟ್ ಡಸಂಟ್ ಮೀನ್ ಪಾಪ್ಯುಲೇಷನ್ ಟೋಟಲಿ ಅನ್ಇಂಪಾರ್ಟೆಂಟ್ ಅಂತಲ್ಲ. ನಮ್ಮ ಎಕನಾಮಿಕ್ಸ್ ದೃಷ್ಟಿಕೋನದಿಂದ, ನಮ್ಮ ಅರ್ಥಶಾಸ್ತ್ರದ ದೃಷ್ಟಿಕೋನದಿಂದ, when I say population in market, that population should be able to create a demand. ಮಾರುಕಟ್ಟೆಯಲ್ಲಿ ಜನ ಇದ್ದಾರೆ ಅಂದ್ರೆ ಅರ್ಥ ಏನು? ಸಮಾಜಶಾಸ್ತ್ರದಾಗ ಬ್ಯಾರೆ, ಅರ್ಥಶಾಸ್ತ್ರದಾಗ ಅದರ ಅರ್ಥನೇ ಬ್ಯಾರೆ. ಸಮಾಜಶಾಸ್ತ್ರದಾಗ ಏನರ್ಥ? ಜನ ಇದ್ದಾರೆ. there is no other thing at all. But in economics, when I say there is a population in market, it means that they should be having the ability to create a demand. ಮಾರುಕಟ್ಟೆಯಲ್ಲಿ ಜನ ಇದ್ದಾರೆ ಅಂತಂದ್ರೆ ಅವ್ರ ಹತ್ರ ಸರಕು ಸೇವೆಗಳಿಗಾಗಿ ಬೇಡಿಕೆ ನಿರ್ಮಾಣ ಮಾಡುವ ಸಾಮರ್ಥ್ಯ ಇರಬೇಕು. ಅಂದ್ರೆ ಏನರ್ಥ? ಕೊಳ್ಳುವ ಸಾಮರ್ಥ್ಯ ಇರಬೇಕು. ದೇ ನೀಡ್ ಟು ಹ್ಯಾವ್ ಪರ್ಚೇಸಿಂಗ್ ಪವರ್. ಪರ್ಚೇಸಿಂಗ್ ಪವರ್ ಯಾವಾಗ ಬರ್ತದೆ? ಯು ಕ್ಯಾನ್ ಹ್ಯಾವ್ ಪರ್ಚೇಸಿಂಗ್ ಪವರ್ ಓನ್ಲಿ ವೆನ್ ಯು ಹ್ಯಾವ್ ಇನ್ಕಮ್. ನಿಮ್ಮ ಹತ್ರ ಆದಾಯ ಇರಬೇಕು. ಈಗ ಆದಾಯ, ತಾವೆಲ್ಲ ಮುಂದೆ ಇನ್ಕಮ್ ಟ್ಯಾಕ್ಸ್ ಓದ್ತಿರ್ಬೇಕಾದ್ರೆ ನಿಮ್ಮ ಗುರುಗಳಿನ್ನ ಹೇಳ್ತಿರ್ತಾರೆ, ರೈಟ್? ಇನ್ಕಮ್ ಅಂದ ತಕ್ಷಣ ಪ್ಲೀಸ್ ರಿಮೆಂಬರ್, ಆಲ್ ಇನ್ಕಮ್ಸ್ ಆರ್ ನಾಟ್ ಪಾಸಿಟಿವ್. ಆಲ್ ಇನ್ಕಮ್ಸ್ ಆರ್ ನಾಟ್ ಪಾಸಿಟಿವ್. ಯು ಮೇ ರಿಸೀವ್ ಇನ್ಕಮ್, but you may not be able to spend the income. Let me clarify once again. ಆದಾಯಗಳು ಅವ ಅಂದಾಕ್ಷಣ ಎಲ್ಲ ಆದಾಯಗಳು ಧನಾತ್ಮಕ ಆದಾಯಗಳಾಗಿರುವುದಿಲ್ಲ. ಎಷ್ಟೋ ಸಂದರ್ಭದಾಗ ನಿಮಗೆ ಆದಾಯ ಬರ್ತದ, ಆದರೂ ನೀವು ನಷ್ಟದಾಗಿರ್ತೀರಿ. ಯಾಕೆಂದ್ರೆ ನಿಮ್ಮ ಆದಾಯ ನಿಮ್ಮ ವೆಚ್ಚದಕ್ಕಿಂತ ಕಡಿಮೆ ಇರ್ಬೋದು. ಇದು ನಿಮ್ಮ ವೆಚ್ಚದಕ್ಕಿಂತ ಕಡಿಮೆ ಇರ್ಬೋದು. ವೆಚ್ಚ ಅಂತಂದ್ರೆ ಉತ್ಪಾದನಾ ವೆಚ್ಚ. ಸೇ ಫಾರ್ ಎಕ್ಸಾಂಪಲ್, ನಾನು ಪಾರ್ಲೆ ಬಿಸ್ಕಿಟ್ ಪ್ಯಾಕ್ ಉತ್ಪಾದನೆ ಮಾಡ್ತೀನಿ, 4 ರೂಪಾಯಿಗೆ ಒಂದು ಉತ್ಪಾದನೆ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ, ರೈಟ್? ನನಗೆ ಎಷ್ಟು ಬರ್ಬೇಕ್ರಿ ವಾಪಸ್? ಮಿನಿಮಮ್ 4 ರೂಪಾಯಿ ಬರ್ಬೇಕು ತಾನು. ಮಿನಿಮಮ್ 4 ರೂಪಾಯಿ ಬರ್ಬೇಕು. 3 ರೂಪಾಯಿ ಬಂದ್ರೆ ನನಗೆ ಲಾಸ್ ಆಗ್ತದೆ ನಿಜ. ಆದ್ರೆ 3 ರೂಪಾಯಿಗೆ ನಾ ಏನಂತ ಕರಿತೀನಿ? ಇನ್ಕಮ್ ಅಂತ ಕರಿತೀನಿ. Therefore, please remember, all incomes are not positive incomes. There are incomes which are in minus also. Income in business, if it is a minus, it is a loss. ವ್ಯವಹಾರದಲ್ಲಿ ನಂದು ಆದಾಯ ಋಣಾತ್ಮಕವಾಗಿದ್ರೆ ಅದು ನನಗೆ ನಷ್ಟವಾಗಿರುತ್ತದೆ. ಇನ್ ಜನರಲ್, ನಾವು ಸಾಮಾನ್ಯ ಜನರದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಇಫ್ ಪೀಪಲ್ ಡೋಂಟ್ ಹ್ಯಾವ್ ಇನ್ಕಮ್, ಜನರ ಹತ್ರ ಆದಾಯ ಇದ್ದಿಲ್ಲ ಅಂತ ಇಟ್ಕೋಣ, ಅವ್ರು ಮಾರ್ಕೆಟ್ಗೆ ಎಲ್ಲಿ ಬರ್ತಾರೆ?
ಮಾರ್ಕೆಟ್ಗೆ ಅವರು ಬರೋದಿಲ್ಲ. ಇಫ್ ಪೀಪಲ್ ಡೋಂಟ್ ಕಮ್ ಟು ಮಾರ್ಕೆಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ಕಮ್, ದೆನ್ ಮಾರ್ಕೆಟ್ ವಿಲ್ ಬಿ ವೆರಿ ಸ್ಲೋ. ಅರ್ಥವ್ಯವಸ್ಥೆ ಬಹಳ ಸ್ಲೋ ಆಗಿರುತ್ತದೆ. ದೇರ್ಫೋರ್ ಒಂದು ಅರ್ಥವ್ಯವಸ್ಥೆಯಲ್ಲಿ ವಾಣಿಜ್ಯದ ಪರಿಸರ ಹೇಗಿದೆ, ವ್ಯಾಪಾರದ ಪರಿಸರ ಹೇಗಿದೆ, ಎಷ್ಟು ವಿಸ್ತಾರವಾಗ್ತಾ ಇದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಡಿಸೈಡೆಡ್ ಬೈ ಇನ್ಕಮ್. ಇಟ್ ಈಸ್ ಡಿಸೈಡೆಡ್ ಬೈ ಇನ್ಕಮ್. y is equals to c plus ಅಂತ ಹೇಳಿ ಒಂದು ನಮ್ಗೆ ಬಹಳ ಫೇಮಸ್ ಇಕ್ವೇಶನ್ ಅದು. ಇನ್ಕಮ್ ಈಸ್ ಈಕ್ವಲ್ ಟು ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್. ಇನ್ಕಮ್ ಈಸ್ ಈಕ್ವಲ್ಸ್ ಟು ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್. ಆದಾಯ ಎರಡು ಭಾಗಗಳನ್ನು ಹೊಂದಿರುತ್ತದೆ. ಒಂದು ಬಳಕೆಯ ಭಾಗ, ಬಳಸಿದ ಮೇಲೆ ಉಳಿದಿದ್ದು ಉಳಿತಾಯ. ಈಗಿದು ಉಳಿತಾಯ ಅನ್ನೋದು ನೋಡ್ರಿ, ಉಳಿತಾಯ ಅನ್ನೋದು ಎಸ್ ಯಾವಾಗ ಬರ್ತದ, ಎಸ್ ಯಾವಾಗ ಬರ್ತದ ಅಂತಂದ್ರೆ ನಿಮ್ದು ವೈ ನಿಮ್ ಸಿಕ್ಕಿನ ದೊಡ್ಡದಿರ್ಬೇಕು. ಐ ರಿಪೀಟ್ ಒನ್ಸ್ ಅಗೇನ್, ಉಳಿತಾಯ ಯಾವಾಗ ಆಗ್ಲಿಕ್ಕೆ ಸಾಧ್ಯ? ನಿಮ್ಮ ಆದಾಯ ನಿಮ್ಮ ಬಳಕೆಗಿಂತ ಹೆಚ್ಚಿರಬೇಕು. ನಿಮ್ಮ ಬಳಕೆಗಿಂತ ಹೆಚ್ಚಿದ್ರೆ ಉಳಿದಿದ್ದು ಆದಾಯ ಏನಾಗ್ತದ? ಎಸ್ ಆಗ್ತದೆ, ಉಳಿತಾಯ ಆಗ್ತದೆ. ಈಗ ಇಮ್ಯಾಜಿನ್ ಮಾಡ್ರಿ, ನಿಮ್ಮ ವೈ ನಿಮ್ಮ ಸಿಗಿಂತ ಕಡಿಮೆ ಇದ್ರೆ, ಇಫ್ ಯುವರ್ ಇನ್ಕಮ್ is not sufficient to your consumption, then that gap between income and consumption, right? Whatever the less income you have for consumption, that will create less demand in the market. ಅದು ಮಾರುಕಟ್ಟೆಯಲ್ಲಿ ಏನಂತಂದ್ರೆ ಅಷ್ಟು ಪ್ರಮಾಣದ ಬೇಡಿಕೆಯನ್ನ ಕಡಿಮೆ ಮಾಡುತ್ತದೆ. ಹೀಗಾಗಿ ನಮ್ಮ ವ್ಯಾಪಾರದ ಮೇಲೆ, ನಮ್ಮ ವಾಣಿಜ್ಯದ ಪರಿಸರದ ಮೇಲೆ ಪ್ರಭಾವ ಬೀಳುವ ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಮೊದಲನೇದು ಇನ್ಕಮ್ ಆಗಿರುತ್ತದೆ. ಆದ್ದರಿಂದ ಎಲ್ಲ ವಾಣಿಜ್ಯೋದ್ಯಮಿಗಳು ಅಥವಾ ಒಂದು ವ್ಯಾಪಾರ ಘಟಕದ ಮುಖ್ಯಸ್ಥ ಯಾವಾಗಲೂ ಏನು ಅಧ್ಯಯನ ಮಾಡ್ತಿರ್ತಾನಂತಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಆದಾಯ ಹೇಗೆ ಅದೇ, ಜನರದ್ದು ಇನ್ಕಮ್ ಹೆಚ್ಚಾಗ್ಲಿಕ್ಕತ್ತದ, ಕಡಿಮೆ ಆಗ್ಲಿಕ್ಕತ್ತದ, ಹೆಚ್ಚಾಗ್ಲಿಕ್ಕತ್ರ ಎಷ್ಟು ಫಾಸ್ಟ್ ಹೆಚ್ಚಾಗ್ಲಿಕ್ಕತ್ತದ, ಕಡಿಮೆ ಆಗ್ಲಿಕ್ಕತ್ರ ಕಾರಣಗಳು ಏನು. ಆಫ್ಟರ್ ಅನಲೈಸಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ he will take a decision on his business. Second is inflation, ಅತಿ ಪ್ರಸರಣ. ಹಣದುಬ್ಬರ ಅಂದ್ರೆ ಏನು? ಹಣದುಬ್ಬರ ಅಲ್ಲಿಗೆ ಬಹಳಷ್ಟು ಜನ ಬಹಳಷ್ಟು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಹಿಂಗ ಇನ್ಫ್ಲೇಷನ್ ಅಂದ್ರೆ ಇದಕ್ಕಂತಾರೆ ಅಂತ ಹೇಳಿ. ಬಟ್ ಒಂದು ಬಹಳ ಸುಂದರವಾದ ಸಂಕ್ಷಿಪ್ತವಾದ ಒಂದು ಡೆಫಿನೇಷನ್ ಅದು. ಬತಾ ಏನ್ ಹೇಳ್ತಾನಂತಂದ್ರೆ, ಇನ್ಫ್ಲೇಷನ್ ಇಸ್ ಅ ಸಿಚುವೇಶನ್. ಇನ್ಫ್ಲೇಷನ್ ಇಸ್ ಅ ಸಿಚುವೇಶನ್ ವೇರ್ ಎ ಹ್ಯೂಜ್ ಅಮೌಂಟ್ ಆಫ್ ಮನಿ, a huge amount of money chases a very less amount of goods and services. ಇದು ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದೊಂದು ಡೆಫಿನೇಷನ್. ಅತ್ಯಧಿಕ ಮೊತ್ತದ ಹಣ ಅತ್ಯಂತ ಕಡಿಮೆ ಸರಕು ಸೇವೆಗಳನ್ನು ಬೆನ್ನಟ್ಟಿದಾಗ ಉಂಟಾಗುವ ಸನ್ನಿವೇಶವೇ ಅತಿ ಪ್ರಸರಣವಾಗಿರುತ್ತದೆ. ಸಿಂಪಲ್ ಭಾಷೆದಾಗ ಹೇಳಬೇಕು ಅಂತಂದ್ರೆ, ಅತಿ ಪ್ರಸರಣ ಅಂತ ನಾನು ಕರೆದಾಗ ಬೆಲೆ, ಸರಕು ಸೇವೆಗಳದ್ದು ಬೆಲೆ ಏನಿರುತ್ತದೆಯೋ ಅಧಿಕವಾಗುತ್ತದೆ ಅಲ್ಲ. ಐ ರಿಪೀಟ್, ಹಣದುಬ್ಬರ ಅಂತಂದ್ರೆ ಸರಕು ಸೇವೆಗಳ ಬೆಲೆಗಳು ಅಧಿಕವಾಗುತ್ತವೆ ಅಲ್ಲ. ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಅಧಿಕವಾಗುತ್ತವೆ. ಇದು ಇಂಪಾರ್ಟೆಂಟ್. ಇದು ಶಬ್ದ ನಿರಂತರ ಅನ್ನೋದೇನದ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಸರಕು ಸೇವೆಗಳ ಬೆಲೆಗಳು ಅಧಿಕವಾಗಿವೆ. ಹೋದ ವರ್ಷ ಒಂದು ಪೆನ್ಸಿಲ್ ₹2 ಇತ್ತು ಅಂತ ಇಟ್ಕೋಣ, ಹೋದ ವರ್ಷ. ಈ ವರ್ಷ ಏನಾದ್ರೂ ಪೆನ್ಸಿಲಿನ ಬೆಲೆ ₹2 ಎಂಟಣೆ ಆದ್ರೆ, ಆರ್ ಇಫ್ ದ ಪ್ರೈಸ್ ಆಫ್ ಒನ್ ಲೋಫ್ ಆಫ್ ಬ್ರೆಡ್ ವಾಸ್ ₹5 ಲಾಸ್ಟ್ ಇಯರ್, ಇಫ್ ಇಟ್ ಇಸ್ ₹6 ಟುಡೇ, ಯು ಕಾಂಟ್ ಕಾಲ್ ಇಟ್ ಆಸ್ ಎನ್ ಇನ್ಫ್ಲೇಷನ್. ಅದಕ್ಕೆ ನೀವು ಹಣದುಬ್ಬರ ಅಂತ ಕರೀಲಿಕ್ಕೆ ಬರೋದಿಲ್ಲ. ಹೋದ ವರ್ಷ ₹2 ಇತ್ತು ಸರ್, ಈ ಸರಿ ಏನಂದ್ರೆ ₹2 ಎಂಟಣೆ ಅದ, ಅದು ಅತಿ ಪ್ರಸರಣ ಆಗೋದಿಲ್ಲ. ಹಾಗಾದ್ರೆ ಅತಿ ಪ್ರಸರಣ ಅಂದ್ರೆ ಏನು? ನಿನ್ನೆ ₹2 ಇತ್ತು, ಇವತ್ತು ಮುಂಜಾನೆ ₹2 ಎಂಟಣೆ ಅದ, ಇವತ್ತು ಸಾಯಂಕಾಲ ಅನ್ನೋದ್ರದಾಗ ₹3 ಆಗ್ತದೆ, ನಾಳೆ ಮುಂಜಾನೆ ಅನ್ನೋದ್ರದಾಗ ₹4 ಆಗ್ತದೆ, ನಾಳೆ ಸಂಜೆ ಅನ್ನೋದ್ರದಾಗ ₹5 ಆಗ್ತದೆ. ಅವಾಗೇನಾಗ್ಬೋದು ಹಣೆ ಬಾರ? ಜಸ್ಟ್ ಇಮ್ಯಾಜಿನ್, ಇಫ್ ಪ್ರೈಸಸ್ ಕೀಪ್ ಆನ್ ಮೂವಿಂಗ್ ಲೈಕ್ ದಿಸ್, ಹೌ ಕ್ಯಾನ್ ಯು ಸಸ್ಟೈನ್? ದಟ್ಸ್ ವಾಟ್ ಹ್ಯಾಪನ್ ವಿತ್ ಗೋಲ್ಡ್. ಬಂಗಾರದಾಗಿದ್ದ ಹಂಗೆ ಫೆಬ್ರವರಿ ಮಾರ್ಚ್ ತನ ಅದು 42, 43, 44 ಸಾವಿರ ಇದ್ದಿದ್ದು. ಬೈ ಅಕ್ಟೋಬರ್ ಅನ್ನೋದ್ರದಾಗ 59,000 ಆಗ್ತದೆ.
ಇವತ್ತು ಯಾರಾದರೂ ಕೇಳಿದ್ರೆ ಎಷ್ಟದ್ರಿ ಗೋಲ್ಡಿನ ಬೆಲೆ 44,000. ನಾಳೆ ಮುಂಜಾನೆ ಕೇಳಿದ್ರೆ ಸರ್ 46 ಆಗ್ಯದ್ರಿ, ನಾಳೆ ಮುಂಜಾನೆ ಕೇಳಿದ್ರೆ 48 ಆಗ್ಯದ. ಇಟ್ ಮೀನ್ಸ್ ದಟ್ ದಿಸ್ ಇಸ್ ಕಾಲ್ಡ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಈಸ್ ಕಂಟಿನ್ಯೂಯಸ್ ರೈಸ್ ಇನ್ ಪ್ರೈಸ್. Continuous rise in price. When I say inflation is a situation where price level rise continuously, ಅತಿ ಪ್ರಸರಣದಾಗ ಹಣದುಬ್ಬರ ಅಂತಂದ್ರೆ ಬೆಲೆಗಳು ಸತತವಾಗಿ ಅಧಿಕವಾಗ್ತವೆ ಅಂತ ಹೇಳ್ತಾ ಇದ್ದೇನೆ. ಪ್ಲೀಸ್ ರಿಮೆಂಬರ್, ಬೆಲೆಗಳು ಸತತವಾಗಿ ಅಧಿಕವಾಗುತ್ತಾ ಹೋದಂತೆ ಹಣದ ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುತ್ತಾ ಹೋಗುತ್ತದೆ. ರೈಟ್? If the value of money and price level, right? ಹಣದ ಇದು ಸರಕು ಸೇವೆಗಳ ಬೆಲೆ ಮತ್ತು ಹಣದ ಮೌಲ್ಯ. ಸರಕು ಸೇವೆಗಳ ಬೆಲೆಗಳು ಅಧಿಕವಾಗುತ್ತಾ ಹೋದಂತೆ ಹಣದ ಮೌಲ್ಯವು ಕಡಿಮೆ ಆಗುತ್ತಾ ಹೋಗುತ್ತದೆ. ರಿವರ್ಸ್, ಬೆಲೆಗಳು ಏನಾದರೂ ಕಡಿಮೆ ಆದವು ಅಂತ ಇಟ್ಕೊಳ್ಳೋಣ, ಹಣದ ಮೌಲ್ಯವು ಅಧಿಕವಾಗುತ್ತಾ ಹೋಗುತ್ತದೆ. ಒನ್ ಫೈನ್ ಎಕ್ಸಾಂಪಲ್ ಈಸ್, ನನ್ನ ಹತ್ರ 10 ರೂಪಾಯಿ ಅದ, ಐ ಹ್ಯಾವ್ 10 ರೂಪಿ ವಿತ್ ಮೀ. ಒಂದು ಚಾಕ್ಲೇಟಿನ ಬೆಲೆ 1 ರೂಪಾಯಿ ಅಂತ ಇಟ್ಕೊಳ್ಳೋಣ. ಇಫ್ ದ ಕಾಸ್ಟ್ ಆಫ್ 1 ಚಾಕ್ಲೇಟ್ ಇಸ್ 1 ರೂಪಿ, then with 10 rupee I can buy 10 chocolates. On the other hand, if the price of chocolate shoots up to 2, ಬೆಲೆ ಏನಂತಂದ್ರೆ ಚಾಕ್ಲೇಟ್ ಇಂದು 1 ರೂಪಾಯಿ ಇದ್ದಿದ್ದು 2 ರೂಪಾಯಿ ಅಂತ ಇಟ್ಕೊಳ್ಳೋಣ. ಅವಾಗ ನಾನು ಪರ್ಚೇಸ್ ಮಾಡುವ ಚಾಕ್ಲೇಟ್ ಎಷ್ಟಿರ್ತವೆ? ಬೆಲೆ ಹೆಚ್ಚಾದ್ರೆ ಹಣದ ಮೌಲ್ಯ ಏನಾಗ್ತದ? ಕಡಿಮೆ ಆಗ್ತದೆ. ಯಾಕಂತಂದ್ರೆ ನಿಮ್ಮ ಹತ್ರ ಇರುವ ಆದಾಯದಿಂದ ನೀವು ಕಡಿಮೆ ಸರಕು ಸೇವೆಗಳನ್ನ ಪರ್ಚೇಸ್ ಮಾಡ್ತೀರಿ. ಇನ್ಫ್ಲೇಷನ್ ಆಯ್ತು ಅಂತ ಇಟ್ಕೊಳ್ಳೋಣ ಅರ್ಥವ್ಯವಸ್ಥೆಯಲ್ಲಿ, ರೈಟ್? ನಮ್ಮ ಅರ್ಥವ್ಯವಸ್ಥೆದಾಗ ಇನ್ಫ್ಲೇಷನ್ ಏನಾದರೂ ಉಂಟಾದ್ರೆ ಸರಕು ಸೇವೆಗಳು ಹೆಚ್ಚು ಮಾರಾಟ ಆಗ್ತಾವ, ಕಡಿಮೆ ಮಾರಾಟ ಆಗ್ತಾವ. ಅದರಿಂದ ವಾಣಿಜ್ಯದ ಮೇಲೆ, ಉದ್ಯೋಗದ ಮೇಲೆ ಏನಾಗ್ತದೆ? ದುಷ್ಪರಿಣಾಮ ಬೀಳ್ತದೆ. ಆದ್ದರಿಂದ ಒಬ್ಬ ವಾಣಿಜ್ಯೋದ್ಯಮಿ ಏನ್ ಅಧ್ಯಯನ ಮಾಡ್ತಿರ್ತಾನೆ ಅಂತಂದ್ರೆ, ಅರ್ಥವ್ಯವಸ್ಥೆ ಒಳಗೆ ಇನ್ಫ್ಲೇಷನ್ ಅದನ ಇದ್ರೆ ಎಷ್ಟು ಪರ್ಸೆಂಟೇಜ್ ಅದ, ಯಾವ ರೇಟ್ನಾಗ ಇದು ಹೆಚ್ಚಾಗ್ಲಿಕ್ಕತ್ತದ, ಇದ್ರದ್ದು ನನ್ನ ಅರ್ಥವ್ಯವಸ್ಥೆ, ಇದು ನನ್ನ ಉದ್ಯೋಗದ ಮೇಲೆ ಹೇಗೆ ಪ್ರಭಾವ ಬೀಳುತ್ತದೆ. ದೀಸ್ ಆರ್ ದ factors, or these are the aspects a person will be very interested into understanding the impact on business environment. Third is recession, right? recession is of 3 things. 3 ಅಂಶಗಳನ್ನ ಒಳಗೊಂಡಿರುತ್ತದೆ. ನಂಬರ್ 1, ಜನರದು ಉದ್ಯೋಗಗಳು ಕಡಿಮೆ ಆಗ್ತವೆ. ಜನರದು ಉದ್ಯೋಗದ ಪ್ರಮಾಣ ಕಡಿಮೆ ಆಗ್ತದೆ ಅರ್ಥವ್ಯವಸ್ಥೆಯಲ್ಲಿ. ಯಾವಾಗ ಜನರದು ಉದ್ಯೋಗ ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತಾವೋ ಅವ್ರದ್ದು ಆದಾಯ ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ಜನರದು ಆದಾಯ ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತದೋ ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆಗಳು ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತದೆ. ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆಗಳು ಕಡಿಮೆ ಆಗುತ್ತಾ ಹೋದಂತೆ ಉತ್ಪಾದನೆ ಕಡಿಮೆ ಆಗ್ತದೆ. ಉತ್ಪಾದನೆ ಕಡಿಮೆ ಆಗುತ್ತಾ ಹೋದಂತೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತವೆ. and ಇದು ಸರ್ಕಲ್ ಶುರು ಆಗುತ್ತೆ, right? Recession is a point where people will be losing their employment, and once employment comes down, their income will be falling. Due to fall in income, there will be low demand in the market. Since there is low demand for goods and services in the market, there will be less investment. Since there is less investment, there will be less employment. And if there is less employment, again there will be less income. So this is a cycle which goes on keeping. This is called recession. ಇದಕ್ಕೆ ಏನಂತ ಕರಿತೀವಿ ನಾವು? ಆರ್ಥಿಕ ಹಿನ್ನಡೆ ಅಂತ ಕರಿತೀವಿ. ಇದೊಂದು ಸೈಕಲ್ ಇದ್ದ ಹಾಗೆ. ಇದ್ರದ್ದು ನಾವು ನೆಕ್ಸ್ಟ್ ಬಿಸ್ನೆಸ್ ಸೈಕಲ್ ಅಂತ ಏನು ಚಾಪ್ಟರ್ ಬರ್ತದೋ ಅದರೊಳಗೆ ಅಧ್ಯಯನ ಮಾಡೋಣ. ಬಟ್ ಈಗ ಸಂಕ್ಷಿಪ್ತವಾಗಿ ಇಷ್ಟು ತಿಳ್ಕೊಳ್ಳೋಣ. ರಿಸೆಷನ್ ಇಸ್ ಎ ಪೀರಿಯಡ್. ಇದೊಂದು ಇಂಥ ಅವಧಿಯದ ಇಲ್ಲೆಲ್ಲವೂ ಬಹಳ ಗ್ಲೂಮಿ ಆಗಿರುತ್ತದೆ, ಯಾವುದೂ ಆಶಾದಾಯಕವಾಗಿರುವುದಿಲ್ಲ. ಇನ್ಕಮ್ ಬಹಳ ಕಡಿಮೆ ಇರ್ತದೆ. there will be less people who are employed, there will be more unemployment. and it is also told, ಒಂದೊಂದ್ಸರಿ ಹಿಂಗೆ ಹೇಳ್ತಾರೆ, ಬಡ್ಡಿ ದರ ಅತ್ಯಧಿಕ ಆದ್ರೆ, ನಾವು ನೆಕ್ಸ್ಟ್ ಅದಕ್ಕೆ ಬರ್ತೀವಿ, ಅವಾಗ ಇನ್ನೊಂದ್ಸರಿ ಹೇಳ್ತೀನಿ ನಾನು. ರೇಟ್ ಆಫ್ ಇಂಟ್ರೆಸ್ಟ್
if you remember in 2001 there was a recession in America. ಅಮೆರಿಕಾದಾಗ ಏನಂತಂದ್ರೆ ರಿಸೆಷನ್ ಉಂಟಾಗಿತ್ತು. ರಿಸೆಷನ್ ಅಂದ್ರೆ ಆರ್ಥಿಕ ಹಿನ್ನಡೆ ಉಂಟಾಗಿತ್ತು. ಆವಾಗ ಅರ್ಥಶಾಸ್ತ್ರಜ್ಞರು ವಾಟ್ ದೇ ಥಾಟ್ ಈಸ್ ದಟ್ ದ ಮೇನ್ reason or the main factors for recession in American economy were three things. Number one, rising interest rate, ಬಡ್ಡಿ ದರ ಹೆಚ್ಚಾಗಿರುವುದು. ಎರಡನೇದು, ರೈಸಿಂಗ್ ಪ್ರೈಸಸ್ ಆಫ್ ಫ್ಯೂಲ್ಸ್, ರೈಟ್, ಇಂಧನದ್ದು ಏನು ಬೆಲೆ ಇತ್ತೋ ಇಂಧನದ ಬೆಲೆಗಳು ಕೂಡ ಬಹಳ ಹೆಚ್ಚಾಗಿದ್ದು. ಆ್ಯಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಟೆರರಿಸ್ಟ್ ಅಟ್ಯಾಕ್ಸ್. ಇದ್ರ ಮೇಲೆ ಏನಂತಂದ್ರೆ ಅವಾಗ 2001ರಲ್ಲಿ ಅದ್ರ ಮೇಲೆ ಭಯೋತ್ಪಾದಕರ ದಾಳಿ ಆಗಿದೆ. ಈ ಮೂರು ಕಾರಣಗಳಿಂದಾಗಿ ಏನಂತಂದ್ರೆ 2001ದಾಗ ಅಮೆರಿಕಾದಾಗ ರಿಸೆಷನ್ ಆಗಿತ್ತಂತೆ. ಈ ಭಯೋತ್ಪಾದನಾ ದಾಳಿ ಅನ್ನೋದು ಬಾಜು ಸರ್ಚ್ ಬಿಡೋಣ, ಯಾಕಂದ್ರೆ ಅದು ನಮ್ಗೆ ಈಗ ಬೇಕಾಗಿಲ್ಲ. ನಮ್ಗೆ ಎರಡು ಬೇಕು. ನಂಬರ್ ಒನ್ ಈಸ್ ಇಂಧನದ್ದು ಬೆಲೆಗಳು ಜಾಸ್ತಿ ಆಗಿರೋದು ಆ್ಯಂಡ್ ಅಮೆರಿಕಾದ ಬ್ಯಾಂಕುಗಳಲ್ಲಿ ಬಡ್ಡಿ ದರ ಹೆಚ್ಚಾಗಿರೋದು. ಈ ಎರಡು ಕಾರಣಗಳಿಂದಾಗಿ 2001ದಾಗ ಏನಂತಂದ್ರೆ ಆರ್ಥಿಕ ಹಿನ್ನಡೆ ಅಮೆರಿಕಾದಾಗ ಉಂಟಾಗಿರುತ್ತದೆ. ಸೊ the 2001 American recession is a lesson for us, and we all know that rate of interest and fuel prices which were shot up, they were the two factors which caused American recession in 2001. And interest rate, ಬಡ್ಡಿ ದರ. ಟುಡೇಸ್ ಎಕಾನಮಿ ಬಹಳ ನೀವು ಸೆಕೆಂಡ್ ಇಯರ್ದು ಇದ್ರೊಳಗೆ ಹೇಳ್ತಾರೆ ಮ್ಯಾಕ್ರೋ ಎಕನಾಮಿಕ್ಸ್ನಾಗ ಏನಂತಂದ್ರೆ ಟುಡೇಸ್ ಎಕಾನಮೀಸ್ ಆರ್ ಮನಿ ಬೇಸ್ಡ್ ಎಕಾನಮೀಸ್ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಅರ್ಥವ್ಯವಸ್ಥೆಗಳೆಲ್ಲ ಹೆಂಗವರಿ ಅಂದ್ರೆ ಹಣಕಾಸು ಆಧಾರಿತ ಅರ್ಥವ್ಯವಸ್ಥೆಗಳಾಗಿರುತ್ತವೆ. ಹಣ ಅನ್ನೋದು ನೀವು ಅಂಶ ತೆಗೆದುಬಿಟ್ರೆ ಅರ್ಥವ್ಯವಸ್ಥೆಗಳು ಕೊಲಾಪ್ಸ್ ಆಗ್ತಾವೆ ಅಂತ ಹೇಳ್ತಾರೆ. ಬಟ್ ನೀವು ಇನ್ನೂ ಹೆಚ್ಚಿನ ರಿಫೈನ್ ಮಾಡಿ ಒಂದು ಡೆಫಿನೇಷನ್ ಕೊಡ್ಬೋದು. ಏನಂತಂದ್ರೆ ಇವತ್ತಿನ ಅರ್ಥವ್ಯವಸ್ಥೆಗಳು ಕೇವಲ ಹಣಕಾಸು ಆಧಾರಿತ ಅಲ್ಲ, ಸಾಲ ಆಧಾರಿತ ಅರ್ಥವ್ಯವಸ್ಥೆಗಳಾಗಿರುತ್ತವೆ. ಟುಡೇಸ್ ಎಕಾನಮೀಸ್ ಆರ್ ಕ್ರೆಡಿಟ್ ಬೇಸ್ಡ್ ಎಕಾನಮೀಸ್. ನೀವು ಇಮ್ಯಾಜಿನ್ ಮಾಡ್ರಿ, ಎಷ್ಟೆಲ್ಲ ಜಗತ್ತು ವಿಸ್ತರಣೆ ಆಗ್ಲಿಕ್ಕತ್ತದಿಲ್ಲ, ದೇ ಆರ್ ಆಲ್ ಫೈನಾನ್ಸ್. ಅವಕ್ಕೆಲ್ಲ ಏನಂತಂದ್ರೆ ಸಾಲ ಕೊಡಲಾಗುತ್ತದೆ. ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅವರು ಹೊಸ ಹೊಸ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಶೇರ್ ಅಮೌಂಟ್ ಅವ್ರ ಹತ್ರ ಇರ್ತದೆ, ಸ್ವಲ್ಪ ಶೇರ್ ಅಮೌಂಟ್ ಸಾರ್ವಜನಿಕರಿಂದ ತಗೋತಾರೆ. ಇನ್ನೂ ಉಳಿದಿದ್ದ ಹಣ ಎಲ್ಲಿಂದ ತಗೋತಾರೆ ಅವರು? ದೇ ಡ್ರಾ ಫ್ರಮ್ ಬ್ಯಾಂಕ್ಸ್, ದೇ ಟೇಕ್ ಫ್ರಮ್ ಬ್ಯಾಂಕ್. ಬೆಸ್ಟ್ ಒನ್ ವೆರಿ ಕ್ಲಾಸ್ ಎಕ್ಸಾಂಪಲ್ ಇಸ್ ವಿಜಯ್ ಮಲ್ಯ, ರೈಟ್? ಎಲ್ಲರಿಗೆ ಆಕಾಶದಾಗ ಹಾರಿಸ್ದ ಅಂಡ್ ಆತನು ಹಾರಿ ಹೋದ. ಹೀಗಾಗಿ ದೇರ್ ವಾಸ್ ಅ ಜೋಕ್, ನಾನು ಹೇಳಿದ್ದೆ ಬಹುಶಃ ಆತ ಭಾರತ ಬಿಟ್ಟು ಹೋದ್ಮೇಲೆ ಒಬ್ಬನು ವಾಟ್ಸಪ್ನಾಗ ಹಾಕಿದ್ದ ನನಗೆ, ಸರ್ ಕುಡ್ದವನು ಮನಿ ಬಿಟ್ಟ, ಕುಡಿಸಿದವನು ದೇಶ ಬಿಟ್ಟ. ಸೊ ದಟ್ ವಾಸ್ ಅ ವೆರಿ ಫನಿ ಕಮೆಂಟ್ ಆನ್ ವಿಜಯ್ ಮಲ್ಯ. ಅದ ಥಿಂಗ್ ಈಸ್ ನಮ್ಗೆಲ್ಲರಿಗೂ ಗೊತ್ತದ, ಕುಡ್ದವರು ಮನೆ ಬಿಡ್ತಾರೆ, ಕುಡಿಸಿದವ ದೇಶನೇ ಬಿಡ್ತಾರೆ. ಸೊ ಉದಾಹರಣೆಗೆ ವಿಜಯ್ ಮಲ್ಯ ವಾಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಸೊ ದ ಥಿಂಗ್ ಈಸ್ ದಟ್ ವಿ ಆರ್ ನಾಟ್ ಟೇಕಿಂಗ್ ದ ರಾಂಗ್ ಆಸ್ಪೆಕ್ಟ್ಸ್ ಆಫ್ ಫೈನಾನ್ಸ್. ಕ್ರೆಡಿಟ್ ತಗೊಂಡು ಓಡೋದವ್ರದ್ದು ನಾವು ಪಾಠ ಮಾಡಲ್ಲ. ಕ್ರೆಡಿಟ್ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಅದ, ಇದು ಹೇಗೆ ಅರ್ಥವ್ಯವಸ್ಥೆ ಮೇಲೆ ಮತ್ತು ವಾಣಿಜ್ಯದ ಮೇಲೆ ಇದ್ರದ್ದು ಪ್ರಭಾವ ಬೀರುತ್ತದೆ ಅನ್ನೋದು ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡೋಣ. ಬಡ್ಡಿ ದರ ಏನದ, ಇಟ್ ಡಿಟರ್ಮೈನ್ಸ್ ದ ಫ್ಲೋ ಆಫ್ ಮನಿ ಫ್ರಮ್ ಬ್ಯಾಂಕ್ಸ್ ಟು ಇಂಡಸ್ಟ್ರಿ ಆರ್ ಬ್ಯಾಂಕ್ ಟು ಬಿಸ್ನೆಸ್. ಎಷ್ಟು ಹಣ ವಾಣಿಜ್ಯಕ್ಕೆ ಬರ್ತದೆ ಅಥವಾ ಎಷ್ಟು ಹಣ ವಾಣಿಜ್ಯದವ್ರು ಕೇಳ್ತಾರೆ ಅನ್ನೋದು ಬಡ್ಡಿ ದರವನ್ನು ಅವಲಂಬಿಸಿರುತ್ತದೆ. ಬಿಕಾಸ್ ಆಲ್ವೇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಎದಕ್ಕೆ ಸರಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಮ್ಯಾಲ್ಸರ್ ಮಾಡ್ತಾರೆ. ಅದರದ್ದೊಂದು ಡಯಾಗ್ರಾಮ್ ಬರ್ತದೆ, ನಾನು ನಿಮಗೆ ಆ ಚಾಪ್ಟರ್ ಬಂದಾಗ ಹೇಳ್ತೀನಿ. ಬಟ್ ಸ್ಟಿಲ್ ಸಂಕ್ಷಿಪ್ತವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂದ್ರೆ ಏನು? ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಈಸ್, ನಾನು 1 ಯೂನಿಟ್ ಕ್ಯಾಪಿಟಲ್ ಹೆಚ್ಚು ಮಾಡಿದರೆ ಈ 1 ಯೂನಿಟ್ ಕ್ಯಾಪಿಟಲ್ ಹೆಚ್ಚು ಮಾಡಿದರೆ ನನ್ನ ಉತ್ಪಾದನೆಯಲ್ಲಿ ಆಗುವ ಹೆಚ್ಚಳ ಎಷ್ಟು? ಇದು ಒಂದಾಯ್ತ್ರಿ. ಎರಡನೇದು ಇದು ಮುಂದಿಂದ, ಈಗ ಎರಡನೇದು ಇದ್ರದ್ದು ಪ್ರೀ. ನಾನು 1 ಯೂನಿಟ್ ಬಂಡವಾಳ ತರಲಿಕ್ಕೆ ಬ್ಯಾಂಕಿಗೆ ಕಟ್ಟುವ ಬಡ್ಡಿ ಎಷ್ಟು? 1 ಯೂನಿಟ್ ಬಂಡವಾಳದ ಬಡ್ಡಿ ಎಷ್ಟು? 1 ಯೂನಿಟ್ ಬಂಡವಾಳದ ಉತ್ಪಾದನೆ ಎಷ್ಟು? ಈಗ ನಾನು ಏನು 1 ಯೂನಿಟ್ ಬಂಡವಾಳ ಬ್ಯಾಂಕಿನಿಂದ ತಂದಿನೋ ಬಡ್ಡಿ ದರ ಕೊಟ್ಟು,
ಈ ಬಡ್ಡಿ ದರಕ್ಕಿಂತ ಅಧಿಕ ದರ ನನ್ನ ಉತ್ಪಾದನೆದಿರಬೇಕು. ಇಲ್ಲದ್ರೆ ಏನಾಗ್ತದೆ, ಬಡ್ಡಿ ದರ ಹೆಚ್ಚಾಯ್ತು, ನಂದು ಬಂಡವಾಳದ ಉತ್ಪಾದಕತೆ ಕಡಿಮೆ ಆಯ್ತು ಅಂತ ಇಟ್ಕೋಣ, ನನಗೆ ಅಷ್ಟು ಪ್ರಮಾಣದ್ದು ಲಾಸ್ ಆಗ್ತದೆ. ಆ್ಯಂಡ್ ಹೆಚ್ಚಿನ ಬಡ್ಡಿ ದರದಲ್ಲಿ ಯಾವ ವ್ಯಾಪಾರಿಯೂ ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ. ಯಾಕೆಂತಂದ್ರೆ ಆತ ಎಷ್ಟು ಹೆಚ್ಚಿನ ಬಡ್ಡಿ ದರದ ಬಂಡವಾಳ ತರ್ತಾನೋ ಉತ್ಪಾದನಾ ವೆಚ್ಚ ಅಷ್ಟೇ ಹೆಚ್ಚಾಗ್ತದೆ. ಉತ್ಪಾದನಾ ವೆಚ್ಚ ಎಷ್ಟು ಹೆಚ್ಚಾಗ್ತದೋ ಬೆಲೆಗಳು ಅಷ್ಟೇ ಹೆಚ್ಚಾಗ್ತಾವ. ಬೆಲೆ ಹೆಚ್ಚಾಗ್ತದ, ಆಮೇಲೆ ಅವನ ಉತ್ಪಾದನಾ ವೆಚ್ಚನೂ ಹೆಚ್ಚಾಗ್ತದೆ. ಉತ್ಪಾದನಾ ವೆಚ್ಚ ಹೆಚ್ಚಾದಂತೆ ಅವನ ಲಾಭ ಕಡಿಮೆ ಆಗ್ತದೆ. ಆದ್ದರಿಂದ no industrialist, no businessman wants to have loans at a higher rate of interest. Therefore, business people are very, very, very particular about rate of interest. So, any substantial or radical changes in rate of interest will always dampen. ಇದು ಯಾವಾಗಲೂ ಏನಂತಂದ್ರೆ ಒಂದು ದುಷ್ಪರಿಣಾಮ ಬೀರ್ತದೆ. ಅತ್ಯಂತ ಹೆಚ್ಚಿನ ಬಡ್ಡಿ ದರ ಏನಾದರೂ ಅರ್ಥವ್ಯವಸ್ಥೆಯಲ್ಲಿ ಆದರೆ ಅದು ವ್ಯಾಪಾರದ ಮೇಲೆ ಬಹಳ ಕೆಟ್ಟ ಮತ್ತು ಬಹಳ ದುಷ್ಟ ಪರಿಣಾಮ ಬೀಳುತ್ತದೆ. ಆ್ಯಂಡ್ ಯಾವ ಬಿಸ್ನೆಸ್ ಮ್ಯಾನ್ ಕೂಡ ಏನಂತಂದ್ರೆ ಹೆಚ್ಚಿನ ಬಡ್ಡಿ ದರಿಗೆ ತೆಗೆದುಕೊಂಡು ಅವನು ವ್ಯಾಪಾರ ಮಾಡಲಿಕ್ಕೆ ಬಯಸುವುದಿಲ್ಲ. ಹೀಗಾಗಿ ಒಬ್ಬ ಚಿಂತನಾಶೀಲ, ಒಬ್ಬ ವಿವೇಕವುಳ್ಳ ಉತ್ಪಾದಕ ಅಥವಾ ವಾಣಿಜ್ಯೋದ್ಯಮಿ ಏನ್ ಮಾಡ್ತಾನಂತಂದ್ರೆ ಅವನು ಬಡ್ಡಿ ದರದ ಬಗ್ಗೆ ಅಧ್ಯಯನ ಮಾಡ್ತಿರ್ತಾನೆ. ಎರಡನೇದು ಎಕ್ಸ್ಚೇಂಜ್ ರೇಟ್, ರೈಟ್, ವಿನಿಮಯದ ದರ. ಈ ಎಕ್ಸ್ಚೇಂಜ್ ರೇಟ್ ಯಾವಾಗಲೂ ಏನಂತಂದ್ರೆ ಒಂದು ವಿದೇಶಿ ಬಂಡವಾಳದ ಜೊತೆಗೆ ನಾವು ವಿನಿಮಯ ಮಾಡ್ತಿರ್ತೀವಿ. ಆ್ಯಂಡ್ ನಮ್ಮದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಈಸ್ ಅಮೆರಿಕಾದು ಡಾಲರ್. ಈಗ ಈ ವಿನಿಮಯದ ದರ ಏನದ ಬಹಳ ಟಿಕ್ಲಿಶ್ ಅದ. ಇದು ಇಟ್ಸ್ ವೆರಿ ಬ್ಲಡಿ ಕಾಂಪ್ಲಿಕೇಟೆಡ್. ವಿನಿಮಯದ ದರ ಹೆಚ್ಚಿರ್ಬೇಕಾ ಕಡಿಮೆ ಇರಬೇಕಾ ಇಸ್ ದ ಕ್ವೆಶ್ಚನ್. ವಿನಿಮಯದ ದರ ಹೆಚ್ಚಿರ್ಬೇಕಾ ಕಡಿಮೆ? ಈಗ ನಾನು ಹೆಚ್ಚಿರ್ಬೇಕಾ ಕಡಿಮೆ ಇರಬೇಕಾ ಅನ್ನೋದನ್ನ ಸ್ವಲ್ಪ ಕ್ಲಿಯರ್ ಮಾಡಿ ಹೇಳೋಣ, ರೈಟ್? ಫಾರ್ ಎಕ್ಸಾಂಪಲ್, ನಾನು ಭಾರತದ್ದು ರೂಪಾಯಿಗಳನ್ನು ಅಮೆರಿಕಾದ ಡಾಲರ್ನ ಕನ್ವರ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು 70 ರೂಪಾಯಿಗಳು ಕೊಟ್ಟರೆ $1 ಬರ್ತದೆ ಅಂತ ಇಟ್ಕೋ, ರೈಟ್? ಈಗ ಹಿಂಗಿದ್ದಿದ್ದು 80 ರೂಪಾಯಿ ಅಂತ ಇಟ್ಕೋ. ಯಾವುದು? ₹1 70 ರೂಪಾಯಿ ಕೊಟ್ಟರೆ $1 ಬರ್ತದ ಅನ್ನೋ ಸಿಚುವೇಶನ್ ಚೇಂಜ್ ಆಗಿ 80 ರೂಪಾಯಿ ಕೊಟ್ಟರೆ $1 ಬರ್ತದೆ ಅಂತ ಇಟ್ಕೋಣ. ಆವಾಗ ಒಂದು ವರ್ಗ ಸಂತೋಷ ಪಡುತ್ತದೆ, ಇನ್ನೊಂದು ವರ್ಗ ದುಃಖ ಪಡುತ್ತದೆ. ರೈಟ್? ಎಕ್ಸ್ಚೇಂಜ್ ರೇಟ್ ಈಸ್ ವೆರಿ ಬ್ಲಡಿ, ಇಟ್ಸ್ ಟೂ ವೇ, ರೈಟ್? ಇಫ್ ಎಕ್ಸ್ಚೇಂಜ್ ರೇಟ್ 70 rupees equals to $1 becomes 80 rupees equals to $1, then one faction will be very happy and other faction will be very sad. ಬಹಳ ದುಃಖದಾಗಿರ್ತದೆ. ಯಾಕೆ? ಇಮ್ಯಾಜಿನ್ ಮಾಡಿ, ನಾನು ಏನಾದರೂ ಆಮದು ಮಾಡಿಕೊಳ್ಳೋನಾಗಿದ್ರೆ, ಆಮದು ಮಾಡಿ ಅಂದ್ರೆ ಹೊರಗಿನ ದೇಶದಿಂದ ನಾನು ಕಚ್ಚಾ ಸರಕು ತರಿಸೋನಾಗಿದ್ರೆ ₹1 10 ರೂಪಾಯಿ ಹೆಚ್ಚಾಗ್ಯದ ನೋಡ್ರಿ, ಅದು ನನಗೆ ಲಾಸ್ ಉಂಟು ಮಾಡುತ್ತದೆ. ನಾನು ದುಃಖದಾಗಿರ್ತೀನಿ. ಯಾಕಂದ್ರೆ ಮೊದಲು 70 ರೂಪಾಯಿ ಕೊಟ್ಟರೆ ಬರ್ತಿತ್ತು ಸರಕು, ಈಗ 10 ರೂಪಾಯಿ ಹೆಚ್ಚು ಕೊಡಬೇಕು, 80 ರೂಪಾಯಿ ಬರ್ತದೆ. ಉಲ್ಟಾ ನಾನು ರಫ್ತು ಮಾಡೋನಾಗಿದ್ರೆ, ನಾನು ಬೇರೆ ದೇಶದಾಗ ಮಾರೋನಾಗಿದ್ರೆ ನಾನು ಭಾಳ ಸಂತೋಷ ಪಡ್ತೀನಿ. ಯಾಕೆ? ಮೊದಲು ನಾನು 1 ಯೂನಿಟ್ ಮಾರಿದ್ರೆ ನನಗೆ 70 ರೂಪಾಯಿ ಬರ್ತಿತ್ತು, ಈಗ 80 ರೂಪಾಯಿ ಬರ್ತದೆ. ಸೊ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ದೇರ್ ಫೋರ್ ಇದು ಎಕ್ಸ್ಚೇಂಜ್ ರೇಟ್ ಅನ್ನೋದೇನದ, ನೀವು ಯಾವ ಕಡೆ ಇದ್ದೀರಿ ಅನ್ನೋದ್ರ ಮೇಲೆ ಅದು. ನೀವು ಆಮದು ಮಾಡೋರಾಗಿದ್ರಿ, ಇಫ್ ಯು ಆರ್ ಇಂಪೋರ್ಟರ್, ಸೊ ಯು ವಿಲ್ ಬಿ ಇನ್ ಎ ರಾಂಗ್ ಪೊಸಿಷನ್. ಆ್ಯಂಡ್ ಇಫ್ ಯು ಆರ್ ಅನ್ ಎಕ್ಸ್ಪೋರ್ಟರ್, ರೈಟ್, ನೀವು ಹೊರಗೆ ರಫ್ತು ಮಾಡೋರಿದ್ರೆ ಯು ವಿಲ್ ಬಿ ವೆರಿ ಹ್ಯಾಪಿ. ದೇರ್ ಫೋರ್ ನೀವು ಒಂದ್ಸರಿ ಇತಿಹಾಸ ನೋಡ್ರಿ, ಶ್ರೀಮಂತ ರಾಷ್ಟ್ರಗಳದ್ದು ಇತಿಹಾಸ ನೋಡ್ರಿ. ಯಾವ ಯಾವ ರಾಷ್ಟ್ರಗಳು ರಫ್ತಿನ ಪ್ರಮಾಣವನ್ನು ಹೆಚ್ಚು ಹೊಂದಿರುತ್ತವೆ, ದೋಸ್ ಕಂಟ್ರೀಸ್ ವಿಚ್ ಆರ್ huge exports, they are always happy with rising exchange. ಇಲ್ಲ, ಈಗ ಅಮೆರಿಕಾದವ್ರು ಭಾಳ ಸಂತೋಷ ಪಡ್ತಿರ್ತಾರೆ ನಮ್ಮ ಜೊತೆಗೆ. ಯಾಕೆಂತಾರೆ 10 ರೂಪಾಯಿ ಹೆಚ್ಚಾದ್ರೆ ಅವ್ರು ತರಿಸ್ಕೋತಾರೆ, ನಮ್ಮಿಂದ ತರಿಸ್ಕೊಳ್ಳೋದಿಲ್ಲ ಅಂತಲ್ಲ, ಅವರು ನಮ್ಮಿಂದ ತರಿಸ್ಕೋತಾರೆ. ಬಟ್ ಅದ್ರ ರೇಷಿಯೋ ಭಾಳ ಕಡಿಮೆ ಅದ, 1:10 ಅದ. ಅಂದ್ರೆ ನಮಗವರು 1 ತರಿಸ್ಕೋತಾರೆ, 10 ಕಳಿಸ್ತಾರೆ. ನಾವು ಉಲ್ಟಾ ಇಲ್ಲ, 1 ಕಳಿಸ್ತೀವಿ, 10 ತರಿಸ್ಕೋತೀವಿ. ಹೀಗಾಗಿ ಅಮೆರಿಕಾದವ್ರು ನಗ್ತಿರ್ತಾರೆ. ಅಂಡ್ ವಿ ವಿಲ್ ಬಿ ವೆರಿ, ಹಿಂಗೆಲ್ಲ ಚಿಂತನೆ ಮಾಡ್ತಿರ್ತೀವಿ ಕ್ಲಾಸ್.
ದೇರ್ ಫಾರ್ ದ ಥಿಂಗ್ ಇಸ್ ಈ ಎಕ್ಸ್ಚೇಂಜ್ ರೇಟ್ ಅನ್ನೋದೇನದ ಇಟ್ ಡಿಪೆಂಡ್ಸ್ ವೆದರ್ ಯು ಆರ್ ಎನ್ ಎಕ್ಸ್ಪೋರ್ಟರ್ ಆರ್ ವೆದರ್ ಯು ಆರ್ ಎನ್ ಇಂಪೋರ್ಟರ್. ಬಟ್ ಒಬ್ಬ ಉದ್ಯಮಿಗೆ, ಒಂದು ವಾಣಿಜ್ಯ ನಡೆಸುವವನಿಗೆ ಅಥವಾ ಇನ್ವೆಸ್ಟ್ ಮಾಡೋವನಿಗೆ ಹಿ ಈಸ್ ಆಲ್ವೇಸ್ ಥಾಟ್ಫುಲ್. ಅವನು ಬಹಳ ಯೋಚನೆ ಮಾಡಬೇಕಾಗ್ತದೆ, ನಂದು ಎಕ್ಸ್ಚೇಂಜ್ ರೇಟ್ ಹೆಂಗದ ಅಂತ ಹೇಳಿ. ಯಾಕಂತಂದ್ರೆ ಆತ ಡಿಪೆಂಡ್ ಆಗಿರ್ತಾನೆ. ಹೊರಗಿಂದು ಸರಕು ಸೇವೆಗಳನ್ನು ತರಿಸ್ಬೇಕಂತಂದ್ರೆ ನನ್ನ ಮೇಲೆ ಎಷ್ಟು ಖರ್ಚು ಬೀಳ್ಬೋದು, ಆ ಖರ್ಚು ಬಿದ್ದಿದ್ದನ್ನು ನಾನು ಇಲ್ಲಿ ಉತ್ಪಾದನೆಯಲ್ಲಿ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು. ಸೊ ದೀಸ್ ಆರ್ ದ ಇಶ್ಯೂಸ್ ವಿಚ್ ನಾರ್ಮಲಿ ಎಫೆಕ್ಟ್ ಆನ್ ಬಿಸ್ನೆಸ್ ಎನ್ವೈರ್ಮೆಂಟ್ ಇನ್ ಎನಿ ಎಕಾನಮಿ. ಅದು ನಮ್ಮ ಅರ್ಥವ್ಯವಸ್ಥೆ ಆಗಿರ್ಬೋದು ಅಥವಾ ಅಮೆರಿಕದು ವಾಣಿಜ್ಯೋದ್ಯಮಿಗಳಾಗಿರ್ಬೋದು. ಇವೆಲ್ಲ ಫ್ಯಾಕ್ಟರ್ಸ್ ಏನಂತಂದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ತನ್ನದೇ ಆದ ಪ್ರಭಾವವನ್ನು ಬೀರುತ್ತವೆ. ಆ್ಯಂಡ್ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಅಥವಾ ಒಬ್ಬ ಉದ್ಯಮಿಯಾಗಿ ಏನಂತಂದರೆ ನಾವು ಅವುಗಳನ್ನು ಅಧ್ಯಯನ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ವಿ ಶಾಲ್ ಸ್ಟಾಪ್ ಹಿಯರ್ ಆ್ಯಂಡ್ ವಿ ಶಾಲ್ ಕಮ್ ಬ್ಯಾಕ್ tomorrow, and till then, take care, be happy.